ಮದುವೆ ಆಗ್ತಿದಾಳಲ್ಲ ಆ ಹುಡುಗ ಯಾರು ಅಂತ ಗೊತ್ತಾ? ಈ ವಿಜಯಾಂಬಿಕಾ ಮಗ ಮದನ್. ಏನೋ ನಿಂಗೆ ಕೂಗ್ತಿದ್ದಾನೆ, ಸತ್ಕಿದ್ದೊಂದೇನ ನೋಡ. ಬಾತ್ರೂಮ್ ಗಿತ್ರೂಮ್ಗೆ ಹೋಗ್ಬೇಕು ಅನ್ಸುತ್ತೆ, ಮುಕ್ಕುರಿತಾ ಇದ್ದಾನೆ. ಗಲೀಜ್ ನನ್ನ ಮಗ. ಸರಿ ಕರ್ಕೊಂಡೋಗು. ಅದೇಳ ನಿನಗೆ ನಿಲ್ಲಕ್ಕೆ ಶಕ್ತಿ ಇಲ್ಲ, ನೀನನ್ ಕಾವಲ್ ಕಾಯಕ್ಕೆ ನಾವು 4 ಜನನಾ? ಆ ಮೇಡಮ್ ಬುದ್ಧಿ ಇಲ್ಲ, ನಮಗೆ ಕೆಲಸ ಇಲ್ಲ, ನಡೆಯೋ. ಹೋಗ. ಏ ಗಲೀಜು, ಬಾಗ್ಲಾಕೊಂಡು ಹೋಗ. ಏ ಗಲೀಜು, ಬಾರ ಹೊರಗೆ. ಎಷ್ಟೊತ್ತು ಮಾಡ್ತೀಯ? ಬಾರೋ ಆಚೆ. ಎಷ್ಟೊತ್ತಾಯ್ತಾ ಮಾರಾಯ, ಹೋಗಿ ಒಳಗಡೆ. ಏ ಗಲೀಜು, ಬಾರೋ ಹೊರಗೆ. ಎಲ್ಲಿ ಹೋದ್ನ ಇವನು? ಏ ಗಲೀಜು, ಬಾರ ಹೊರಗೆ. ಅಯ್ಯೋ ಅಮ್ಮೋರೆ, ಏನು ಮಾತು ಅಂತ ಆಡ್ತಿದ್ದೀರಾ? ನೀವು ಕಾಲಲ್ಲಿ ತೋರ್ಸೋದನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ನಾನು. ಅದೇನು ಅಂತ ಹೇಳಿ. ಶ್ರಾವಣಿಗೆ ಸುಬ್ಬು ಮದುವೆ ಆಗ್ತಿರೋ ವಿಷಯನ ಈಗಲೇ ಹೇಳಬೇಡ. ಹೇಳಬಾರ್ದ? ಯಾಕೆ ಅಮ್ಮೋರೆ? ಅದು ಸುಬ್ಬು ತನ್ನ ಮದುವೆ ಬಿಟ್ಬಿಟ್ಟು ನನ್ನ ಮದುವೆಲಿ ಓಡಾಡ್ತಿದ್ದಾನಲ್ಲ ಅಂತ ಶ್ರಾವಣಿ ಸುಬ್ಬು ಬಗ್ಗೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ವೀರು ಓಡಾಡಬೇಡ ಅಂತ ಹೇಳ್ತಾನೋ ಇಲ್ವೋ, ಆದರೆ ಶ್ರಾವಣಿ ಹೇಳೇ ಹೇಳ್ತಾಳೆ. ಅದಕ್ಕೆ ನಿನಗೆ ಹೇಳಬೇಡ ಅಂದೆ. ಆಯಿತು ಅಮ್ಮೋರೆ, ನೀವು ಹೇಳ್ದಂಗೆ ಆಗಲಿ. ದಯವಿಟ್ಟು ನೀವು ಮದುವೆಗೆ ಬಂದು ಮದುಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ಆ ಭಗವಂತನ ಆಟ ಏನು ಅಂತಾನೆ ಗೊತ್ತಾಗಲ್ಲ. ಮುಂದೆ ಏನಾಗುತ್ತೋ ಏನೋ. ಶ್ರಾವಣಿ, ನಿನ್ನ ಬದುಕು ನನ್ನ ಕಣ್ಣಿದ್ರಲ್ಲೇ ಹಾದಿ ತಪ್ತಿದೆಯಲ್ಲಮ್ಮ. ಆದರೂ ಏನು ಮಾಡೋಕ್ಕಾಗದೇ ಇರೋ ಹಾಗೆ ಆಣೆ ಮಾಡಿ ನನ್ನ ಕಟ್ಟಾಕ್ಬಿಟ್ಟಿದೆಯಲ್ಲೇ. ಸುರೇಂದ್ರ ಅಣ್ಣ, ಅರೇಂಜ್ಮೆಂಟ್ಸ್ ಎಲ್ಲ ಸಕ್ಕದಾಗಿದೆ ಕಣ. ನಾವು ರಿಸಾರ್ಟಿಗೆ ಶಿಫ್ಟ್ ಆಗಿದ್ದೆ ಒಳ್ಳೇದಾಯ್ತು. ಹೌದಣ್ಣ, ಇಂಥ ಶಾಸ್ತ್ರಗಳೆಲ್ಲ ಮನೇಲಿ ಮಾಡೋದಕ್ಕಿಂತ ಇಲ್ಲಿ ಮಾಡಿದ್ರೆ ಗ್ರ್ಯಾಂಡ್ ಆಗೂ ಇರುತ್ತೆ, ಬರೋರ್ಗೆ ಹೋಗೋರ್ಗೆ ಅನುಕೂಲನೂ ಆಗುತ್ತೆ. ಅಕ್ಕ, ಇಲ್ಲಿ ಶಾಸ್ತ್ರಗಳೆಲ್ಲ ಬೇಗ ಶುರು ಆಗಲಿ. ಅಕ್ಕ ಸಿಕ್ಕಿದ್ನೇನೋ? ಅವ್ನು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಏಯ್, ಅವನಿಗೆ ನಡಿಯೋಕೆ ಆಗ್ತಿರ್ಲಿಲ್ಲ. ಅವನು ಮೇಲ್ಗಡೆ ಹತ್ತಿ ವೆಂಟಿಲೇಟರಲ್ಲೇ ತಪ್ಪಿಸ್ಕೊಂಡ. ಹೆಂಗೋ? ಅವನಿಗೆ ನಡೆಯಕ್ಕಾಗ್ದಿರೋನು ಮದುವೆ ವಿಷಯ ಕೇಳ್ತಿದ್ದಂಗೆನೆ ಮೇಡಮ್ ಮೇಲೆ ಎಗ್ರು ಬೀಳಿಲ್ವಾ? ಅದನ್ನ ನೀನು ನೋಡ್ಲಿಲ್ವಾ? ನೀನು ಅವ್ನು ನಡೆಯೋಕ್ಕಾಗಲ್ಲ ಅಂತ ನೆಗ್ಲೆಕ್ಟ್ ಮಾಡಿದ್ಯಾ. ಈ ವಿಷಯ ಮೇಡಮ್ಗೆ ಏನಾದರೂ ಗೊತ್ತಾದರೆ
ನಮ್ಮನ್ನು ಕೊಂದೇ ಹಾಕ್ತಾರೆ. ಹಾಗಂತ ಈ ವಿಷಯ ಮುಚ್ಚಿಡಕ್ಕಾಗತ್ತಾ? ಮೇಡಮ್ ವಿಷಯ ತಿಳಿಸೋದು ಒಳ್ಳೇದು. ಆಯಿತು, ನಾನೇನಾದರೂ ಮಾಡಿ ಮೇಡಮ್ಗೆ ವಿಷಯ ಹೇಳಿ ಸಮಾಧಾನ ಮಾಡ್ತೀನಿ. ಅವನ್ನ ಹುಡುಕ್ತೀವಿ ಅಂತ ಹೇಳ್ತೀನಿ. ಅವನು ತುಂಬ ದೂರ ಹೋಗಿರಲ್ಲ, ಇಲ್ಲೇ ಎಲ್ಲೋ ಸುತ್ತಮುತ್ತ ಇದ್ದೇ ಇರ್ತಾನೆ. ನೀವು ಹುಡುಕಿ, ಅಷ್ಟರಲ್ಲಿ ನಾನು ಮೇಡಮ್ಗೆ ಫೋನ್ ಮಾಡಿ ಬರ್ತೀನಿ. ಅಕ್ಕ, ನೀನೇ ಮೊದಲು ಅರ್ಶನ ಹಚ್ಚಕ್ಕ. ವೀರು, ನೀವು ಶಾಸ್ತ್ರನ ಮುಂದುವರಿಸಿ, ನಾನು ಈಗ ಬರ್ತೀನಿ. ಒಂದೇ ಒಂದು ನಿಮಿಷ. ಅಲ್ಲ ಮಾಮ್, ಇದಕ್ಕಿಂತ ಇಂಪಾರ್ಟೆಂಟ್ ಏನು? ಯಾರ್ದು ಫೋನು? ಗೊತ್ತಿಲ್ಲಣ್ಣ, ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರಬೇಕು.